ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜಿಷ್ಣು ತೇಜ್. ನಾನು ಇವತ್ತು ಸ್ವಚ್ಛತೆ ಬಗ್ಗೆ ಮಾತನಾಡುತ್ತಿದ್ದೇನೆ. ಸ್ವಚ್ಛತೆ ಆರೋಗ್ಯಕರ ಜೀವನದ ಮೊದಲ ಹೆಜ್ಜೆ. ಸ್ವಚ್ಛತೆ ಅಂದರೆ ನಮ್ಮ ದೇಹ, ಮನಸ್ಸು, ಸುತ್ತಮುತ್ತ ಇರುವ ಪರಿಸರವನ್ನು ಚೆನ್ನಾಗಿಟ್ಕೊಳ್ಳೋದು. ಆರೋಗ್ಯನೇ ಭಾಗ್ಯ ಅಂತ ಹೇಳ್ತಾರೆ. ನಾವು ಕ್ಲೀನಾಗಿದ್ದರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಏನೇನು ಮಾಡಬೇಕು ಅಂದರೆ ಬೆಳಗ್ಗೆ ಸಂಜೆ ಬ್ರಷ್ ಮಾಡಬೇಕು, ಸ್ನಾನ ಮಾಡಬೇಕು, ತೊಳೆದಿರೋ ಬಟ್ಟೆನೇ ಹಾಕೋಬೇಕು, ಎಲ್ಲಿಗಾರು ಹೋಗ್ಬೇಕು ಚಪ್ಪಲಿ ಹಾಕೊಂಡು ಹೋಗ್ಬೇಕು. ಊಟಕ್ಕಿಂತ ಮುಂಚೆನೇ ಕೈ ತೊಳಿಬೇಕು, ಊಟ ಆದಮೇಲೆ ಕೈ ತೊಳಿಬೇಕು. ಉಗುರು ಕಟ್ ಮಾಡ್ಕೋಬೇಕು, ಮೂಗಿಗೇನು ಕೈ ಹಾಕಂಗಿಲ್ಲ. ನಾವು ಚೆನ್ನಾಗಿದ್ರೆ ಆಗಲ್ಲ. ಸುತ್ತಮುತ್ತ ಜಾಗನೂ ಕ್ಲೀನಾಗಿ ಇಟ್ಕೋಬೇಕು. ಅದಕ್ಕೋಸ್ಕರ ಏನೇನು ಮಾಡಬೇಕು ಅಂದರೆ ಕಸನ ಎಲ್ಲಿ ಬೇಕಲ್ಲಿಗೆ ಎಸಿಬಾರ್ದು, ಡಸ್ಟ್ಬಿನ್ನಿಗೆ ಹಾಕಬೇಕು. ಚರಂಡಿನ ಕ್ಲೀನಾಗಿ ಇಟ್ಕೊಂಡ್ರೆ ಏನೂ ಆಗಲ್ಲ. ನೀರು ನಿಂತು ಸೊಳ್ಳೆ ನೊಣ ಗುಂಡ್ರು ಎಲ್ಲ ಸೊಳ್ಳೆ ಕಡ್ದು ಡೆಂಗಿ ಜ್ವರ ಬರುತ್ತೆ. ಸ್ಕೂಲಲ್ಲಿ ಮನೆಯಲ್ಲಿ ವಾಶ್ರೂಮಿಗೆ ಹೋದಾಗ 2 ಸಾರಿ ನೀರು ಹಾಕಿ ಬರಬೇಕು. ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವಚ್ಛ ಭಾರತ ಅಭಿಯಾನ ಮಾಡಿದ್ದಾರೆ. ನಮ್ಮ ದೇಶನ ಕ್ಲೀನಾಗಿ ಇಟ್ಕೊಳ್ಳೋಕ್ಕೆ ಅವ್ರ ಜೊತೆ ನಾವು ಕೈ ಜೋಡಿಸೋಣ. ಎಲ್ಲರಿಗೂ ಧನ್ಯವಾದ.